ಗಮನ ಕೊಡ್ತೀವಿ ಹೊರತು ದುಡ್ಡು ಎಷ್ಟು ಅಲಾಟ್ ಆಯಿತು ಅಂತ ಬಜೆಟ್ ಇಷ್ಟು ದುಡ್ಡು ಅಲಾಟ್ ಆಯಿತು ಅಂತೀವಿ. ನೆಕ್ಸ್ಟ್ ಏನಾಯಿತು ಅಂತ ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಯಾವ ಬಜೆಟ್ ಅಲ್ಲಿ ಸೊ ನಾರ್ಮಲಿ, ನಾನು ಎಲ್ಲ ಅಂತ ಹೇಳೋದಿಲ್ಲ, ನಾರ್ಮಲಿ ಔಟ್ಪುಟ್ ಕಡೆ ಗಮನ ಕೊಡೋದಿಲ್ಲ. ಅದು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದ್ರ ಕಡೆ ನಾವು ಗಮನ ಕೊಡೋದೇ ಹೋಗ್ತಿಲ್ಲ. ಹಾಗಾಗಿ ನಮಗೊಂದು ಗೌರ್ಮೆಂಟ್ ಕೊಡೋ ಡೇಟಾ ಮುಕ್ಕಾಲು ವಾಪಸ್ ತೋರಿಸ್ತೇನೆ ನಿಮಗೆ. ಮುಕ್ಕಾಲು ತುಂಬ ಇನ್ಎಫೆಕ್ಟಿವ್ ಆಗಿರುತ್ತೆ ಗೌರ್ಮೆಂಟ್ ಕೊಡೋ ಡೇಟಾ. ಇವರು 56ಕ್ಕಿಂತ ಜಾಸ್ತಿ ಮ್ಯಾಪ್ಗಳು ಕೊಡ್ತಾರೆ, ಡೇಟಾ ಕೊಡ್ತಾರೆ. ಈಗ ನೋಡಿ, ಒಂದು ಗೌರ್ಮೆಂಟ್ ಪಬ್ಲಿಷ್ ಮಾಡೋ ಡೇಟಾ ಹೀಗಿದೆ. ಹಿಂದಿ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಲರ್ನಿಂಗ್ ಮೆಥಡ್ ಕೊಟ್ಟಿದ್ದಾರೆ. ಲರ್ನಿಂಗ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದು ಗೌರ್ಮೆಂಟ್ ವರ್ಷನ್, ಮೇಲ್ಗಡೆ ಗೌರ್ಮೆಂಟ್ ವರ್ಷನ್. ನೀವು ಕೆಳಗಡೆ ಬಂದು ನೋಡಿದ್ರೆ ಇದು ಆ್ಯಕ್ಚುಯಲ್ ವರ್ಷನ್, ಇಂಡಿಪೆಂಡೆಂಟ್ ಮಾಡುವಂಥ ವರ್ಷನ್. ಅದಕ್ಕೋಸ್ಕರ ಟ್ಯಾಲಿನೇ ಆಗುತ್ತೆ. ಅಷ್ಟು ಕಲಿತೇ ಇಲ್ಲ ಮಕ್ಕಳು. ನೀವು ಕಲಿಕೆನ ನೀವು ಬೇರೆ ಥರ ಪ್ರೋಸೆಸ್ ಟೆಸ್ಟ್ ಮಾಡಿ ನೋಡಿದ್ರೆ ಅಷ್ಟು ಕಲಿತೇ ಇಲ್ಲ ಮಕ್ಕಳು. ಸೊ ನಮಗೇನಾಗುತ್ತೆ, ಯಾವುದೇ ಗೌರ್ಮೆಂಟ್ ಡೇಟಾ ಕೂಡ ಈ ಮಟ್ಟಿಗೆ ಎಫೆಕ್ಟ್ನ ನೋಡುವಂಥದ್ದು, ಔಟ್ಪುಟ್ನ ನೋಡೋದ್ರ ಬಗ್ಗೆ ರಿಲಿಯಬಲ್ ಆಗಿಲ್ಲ, ನಂಬಲಿಕ್ಕೆ ಆಗೋದಿಲ್ಲ. ಸೊ ಈಗ ಅವ್ರು ಹೇಳೋದೇನಾದ್ರು ನಮ್ಮ ಡೇಟಾ ರಿಲಿಯಬಲ್ ಆಗಿರಬೇಕು ಅಂತ. ಸೊ ನಮಗೆ ಆದಷ್ಟು ಕೂಡ ಡೇಟಾ, ಆಮೇಲೆ ರೆಗ್ಯುಲರ್ ಆಗಿ ಡೇಟಾ ಸಿಗಬೇಕು. ನಮಗೆ ಡೇಟಾ ರೆಗ್ಯುಲರ್ ಆಗಿ ಸಿಗೋದಿಲ್ಲ. ಎಷ್ಟು ಡೇಟಾ ಅನ್ಕಂಫರ್ಟಬಲ್ ಆಗಿದ್ರೆ ಆ ಡೇಟಾ ಪಬ್ಲಿಷ್ ಆಗುತ್ತೆ. ಸರ್ಕಾರಕ್ಕೆ ಆ ಡೇಟಾ ಇಷ್ಟ ಆಗದೆ ಹೋದರೆ, ಅವ್ರು ಹೇಳುವಂಥ ಒಂದು ವರ್ಷನ್ ಕೊಡದೆ ಹೋದರೆ ನಮ್ಗೆ ಅದು ಅನ್ಕಂಫರ್ಟಬಲ್, ನಾವು ಅದನ್ನು ಪಬ್ಲಿಷ್ ಮಾಡ್ತೀವಿ, ಮುಂದೆ ಹಾಕ್ತೇವೆ. ಟೆಕ್ನಿಕಲ್ ರೀಸನ್ಗಳು ಇಂಥ ತುಂಬ ಒಂದು 120ಕ್ಕಿಂತ ಜಾಸ್ತಿ ಡೇಟಾ ನಾವು ಪಬ್ಲಿಷ್ ಮಾಡಿಲ್ಲ. ಆಮೇಲೆ ತುಂಬ ಕಡೆ ಇನ್ಫ್ಲೇಟ್ ಆಗಿದ್ದು ಎಕ್ಸಾಂಪಲ್ಸ್ ಸಿಕ್ಕಾಪಟ್ಟೆ ಇದೆ ಡೇಟಾ, ಅಥವಾ ಕಡಿಮೆ ಮಾಡಿದ ಇನ್ಫಾರ್ಮೇಷನ್ ಕೂಡ ಇದೆ. ನಿಖರವಾಗಿಲ್ಲ, ಕ್ರಾಸ್ ಟೆಸ್ಟ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಯು ಕಾಂಟ್ ಚೆಕ್ ಇಟ್. ಎಷ್ಟೋ ಡೇಟಾ ನೀವು ತೆಗೆದು ನೋಡಿ, ಅದು ವೆರಿಫೈ ಮಾಡೋ ಫಾರ್ಮೆಟಲ್ಲಿ ಇಲ್ಲವೇ ಇಲ್ಲ. ವೆರಿಫೈ ಮಾಡೋದು ತುಂಬ ಕಷ್ಟ ಆಗ್ತದೆ, ಆಗೋದಿಲ್ಲ. ಸೊ ಅದಕ್ಕೆ ಏನು ಪರಿಹಾರ ಅಂತಂದರೆ, ಒಂದು ಪ್ರತಿಯೊಂದು ಡೇಟಾನ ಆಡಿಟ್ ಮಾಡಬೇಕು. ಅವರು ಎಕ್ಸಾಂಪಲ್ಸ್ ಕೊಡ್ತಾರೆ, ಕೆಲವು ಕಡೆ ಡೇಟಾ ಆಡಿಟ್ ಮಾಡಿದ ಎಕ್ಸಾಂಪಲ್ಸ್ ಕೊಡ್ತಾರೆ. ಆಮೇಲೆ ಆ ಪ್ರತಿಯೊಂದು ಡೇಟಾ ಕೂಡ ರಿಯಲ್ ಟೈಮಲ್ಲಿ ಮಾನಿಟರಿಂಗ್ ಮಾಡಬೇಕು. ಆಮೇಲೆ ಒಂದು ಪಾಲಿಸಿ ತಗೊಂಡ್ಮೇಲೆ ಅದು ಇಂಪ್ಲಿಮೆಂಟ್ ಆಗಿದ್ದಕ್ಕೂ ಮಧ್ಯೆ ಗ್ಯಾಪ್ ಇದೆಲ್ಲ, ಗ್ಯಾಪನ್ನು ವೆರಿಫೈ ಮಾಡಬೇಕು. ಅದಕ್ಕೆ ಇವರು ಕೂಡ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸ್ ಎಕ್ಸ್ಪೆರಿಮೆಂಟ್ನ ಸಜೆಸ್ಟ್ ಮಾಡ್ತಾರೆ. ಅಂದರೆ ರ್ಯಾಂಡಮ್ ಆಗಿ, ಅದು ಅಭಿಜಿತ್ ಬ್ಯಾನರ್ಜಿ ಅವರ ಶುರು ಮಾಡಿದ ಮೆಥಡು. ಅದು ಬೇರೆ ಮೆಡಿಕಲ್ ಎಲ್ಲ ಕಡೆ ಇದೆ, ರ್ಯಾಂಡಮೈಸ್ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಇದೆ. ಆದರೆ ಅದನ್ನು ಇವರು ಎಕನಾಮಿಕ್ಸ್ಗೆ ತಂದು ಅವರು ಶುರು ಮಾಡಿದ್ರು. ನೋಬೆಲ್ ಪ್ರೈಸ್ ಕೂಡ ಅವರಿಗೆ ಸಿಗ್ತದಕ್ಕೆ. ಅವ್ರನ್ನ ಟ್ರೈ ಮಾಡಿದ್ದಾರೆ. ಅದನ್ನು ಇವರು ಕೂಡ ಕಾರ್ತಿಕ್ ಮುರಳೀಧರನ್ ಬರೀ ಓದಿದ್ದಷ್ಟೇ ಅಲ್ಲ, ಅಥವಾ ಪುಸ್ತಕ ಪೇಪರ್ ರೆಫರೆನ್ಸ್ ಮಾಡಿದ್ದಷ್ಟೇ ಅಲ್ಲ, ಅವರು ತುಂಬ ಕಡೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ತಾವು ಪ್ರತಿಯೊಂದಕ್ಕೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಒಂದು ದೊಡ್ಡ ಟೀಮ್ ಮಾಡ್ಕೊಂಡಿದ್ದಾರೆ. ಟೀಮ್ ಇದೆ ಅವ್ರದ್ದು. ಅವರು ಡೇಟಾ ಕಲೆಕ್ಟ್ ಮಾಡ್ತಾರೆ, ಪ್ರತಿಯೊಂದು ಪ್ರಾಜೆಕ್ಟ್ನೂ ವೆರಿಫೈ ಮಾಡ್ತಾರೆ, ಚೆಕ್ ಮಾಡಿದ್ದಾರೆ ಅಂತ. ಸುಮಾರು 73 ಫೀಲ್ಡ್ ಸರ್ವೆಗಳು ಅವ್ರು ಮಾಡಿದ್ದಾರೆ. ಸೊ ಅವ್ರ ಪ್ರಕಾರ ಪ್ರತಿಯೊಂದು ಸರ್ಕಾರದ ಪ್ರತಿಯೊಂದು ಒಂದು ಯೋಜಿತ ಗುರಿ ಇರುತ್ತಲ್ಲ, ಅದು ಟಾರ್ಗೆಟ್ ಏನಾಯಿತು ಅನ್ನೋದು ಕೂಡ. ಸೊ ನಮ್ಮ ಡೇಟಾದಲ್ಲಿ ಎಷ್ಟು ಲ್ಯಾಕ್ನಾಗಳಿದೆ ಅಂದರೆ, ಅದು ನಮ್ಮ ಪ್ರೋಸೆಸ್ಸನ್ನು ವೆರಿಫೈ ಮಾಡುವಂಥದ್ದಾಗಲಿ, ನಮ್ಮ ಪರ್ಫಾರ್ಮೆನ್ಸ್ನ ಚೆಕ್ ಮಾಡುವಂಥದ್ದಾಗಲಿ, ಆ ಥರದ್ದು ಒಂದು ಓರಿಯೆಂಟೇಷನ್ ಇಲ್ಲ ಡೇಟಾದಲ್ಲಿ. ಅದು ನಾವು ಗಮನಿಸೋದೇ ಇಲ್ಲ ಡೇಟಾದಲ್ಲಿ, ಅದು ಮಿಸ್ ಆಗ್ತಾ ಹೋಗ್ತದೆ. ಸೊ ನಿಮ್ಗೆ ಆ ಥರದ್ದು ಒಂದು ಡೇಟಾ ಸಿಗೋದೇ ಇಲ್ಲ. ನಮ್ದು ಏನಿದ್ರು, ನಾವು ಎಷ್ಟು ಸ್ಕೂಲ್ ಕಟ್ಟಿದ್ದೇವೆ, ಅದು ಯಾಕೆ ಬಿಲ್ಡಿಂಗ್ ಕಡೆ ಕೊಡ್ತೀವಿ ಅಂತ ಕಾಣುತ್ತೆ ಜನಕ್ಕೆ. ಓಟ್ಗೆ ಸುಲಭ, ಆ ಸ್ಕೂಲ್ ಕಟ್ಟಿದ್ದ ಫೋಟೋ ತೆಗೆಸಿ ಹಾಕೋದು ಸುಲಭ ಕಾಣುತ್ತೆ. ಆದರೆ ಕಲಿಕೆ ಆಗಲಿ ಇವೆಲ್ಲ ಕಾಣೋದಿಲ್ಲ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಕಾಣೋದಿಲ್ಲ ಕಣ್ಣಿಗೆ, ಬಿಲ್ಡಿಂಗ್ ಕಣ್ಣಿಗೆ ಕಾಣುತ್ತೆ. ನಾನು ಎಲೆಕ್ಷನ್ಗೆ ಬಂದರೆ ಅಥವಾ ಯಾವುದೇ ಪಾಲಿಟಿಷಿಯನ್ ಇದಕ್ಕೆ ಬಂದರೆ ನನಗೆ ಕಾಣೋದು ಕಡೆ ಗಮನ ಕೊಡ್ತೀನಿ. ಕಾಣೋದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ. ಸ್ಕೂಲ್ ಕಟ್ಟಿದ್ರೆ ಪಬ್ಲಿಸಿಟಿ ಸಿಗ್ತದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತದೆ. ಹಾಂ, ನೀವು ಇದು ನೋಡಿದ್ರೆ ನಮ್ಮ ತಂತ್ರ ರೈಟ್ ವ್ಯತ್ಯಾಸಗಳು ಕಾಣ್ತೀವಿ ನಾವು. ಇದೊಂದು ಗ್ರಾಫ್ ನೋಡಿ. ಈ ಕಡೆ ಬಂದರೆ ಇದು ಸ್ಯಾಲ್ರಿ, ಈ ಕಡೆ ಸ್ಯಾಲ್ರಿ ಇದೆ. ಇಲ್ಲಿ ಟೀಚರ್ ಸ್ಯಾಲ್ರಿ ಇನ್ ಥೌಸಂಡ್ಸ್ ಅಂತ ಇದೆ. ನೀವು ಈ ಕಡೆ ಬಂದರೆ ಎಷ್ಟು ಜನ ಇದೆ ಅಂತ ನೋಡಿ. ಈ ಕಡೆ ಹೆಚ್ಚು ಕಮ್ಮಿ ಈ ಕಡೆ ಗ್ರಾಫ್ನಲ್ಲಿ ಬರೋದೆಲ್ಲ ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್. ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನೋಡಿದ್ರೆ ನೋಡಿ, 2000 ಇದ್ದವರು ಮ್ಯಾಕ್ಸಿಮಮ್ ಇದ್ದಾರೆ. ಮಂತ್ಲಿ ಸ್ಯಾಲ್ರಿ ಆ ಥರ ಇರೋರು ತುಂಬ ಜಾಸ್ತಿ ಇರ್ತಾ ಹೋಗ್ತಾರೆ. ಸೊ ಈ ಕಡೆ ನೀವು ಬಂದರೆ ಸ್ಯಾಲ್ರಿ ಕಡಿಮೆ ಇರೋರು ತುಂಬ, ಅಂದರೆ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಸ್ಯಾಲ್ರಿ ಕಡಿಮೆ ಇದೆ. ಆ ಕಡೆ ನೀವು ಮೂವ್ ಮಾಡ್ತಾ ಹೋದರೆ ಅದು ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟು. ಸೊ ನೀವು ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕಡೆಗೆ ಹೋಗ್ತಾ ಹೋದರೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಸೊ ಒಂದು ಎದ್ದು ಕಾಣುವಂಥ ವ್ಯತ್ಯಾಸ ಅಂದರೆ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಗೂ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕಾಣೋದು ಸ್ಯಾಲ್ರಿ ಡಿಫರೆನ್ಸ್ನ ಗುರುತಿಸ್ತಾ ಹೋಗ್ತಾರೆ. ರೈಟ್. ಇಲ್ಲಿ ನೋಡಿ, ಅಲ್ಲಿ ಮೇಜರ್ ನಮಗೆ ದುಡ್ಡು ಹೋಗೋದು ಸರ್ಕಾರದ ಎಸ್ಟಾಬ್ಲಿಷ್ಮೆಂಟ್ ನೋಡಿದ್ರೆ ಮೇಜರ್ ದುಡ್ಡು ಹೋಗೋದು 3ಕ್ಕೆ. ಒಂದು ಸ್ಯಾಲ್ರೀಸ್ಗೆ, ಇನ್ನೊಂದು ಪೆನ್ಷನ್ಸ್ಗೆ, ಇನ್ನೊಂದು ಇಂಟ್ರೆಸ್ಟ್ಗೆ. ಆಲ್ಮೋಸ್ಟ್ ನಮ್ಮ ಬಜೆಟ್ನ 60% ಹೆಚ್ಚು ಕಮ್ಮಿ ಅದು 3 ತಗೊಳ್ತಾ ಇದೆ.
ಇನ್ನು ಉಳಿದಿದ್ದೆಲ್ಲ ಮಿಕ್ಕಿದಕ್ಕೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಖರ್ಚು, ಬರ್ತಾ ಬರ್ತಾ ರೇಷಿಯರ್ ಹೋಗುತ್ತೆ. ಇನ್ನೊಂದು ಎಫಿಷಿಯನ್ಸಿ ಕಡಿಮೆ ಆಗಲಿ, ಇನ್ನೊಂದು ಕಾಣ್ತಾ ಇರೋದು ನಮ್ಗೆ ಯಾವುದೇ ಕೆಲಸಗಳು ಬೇಗ ಮುಗಿದಿಲ್ಲ. ಹೆಚ್ಚು ಕಮ್ಮಿ 60% ಕೆಲಸ 2ರಿಂದ 10 ವರ್ಷದ ತನಕ ಲೇಟ್ ಆಗಿ ಆಗ್ಬೋದು. ಆ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಅವರಿಗೆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಕೊಡಲಿಕ್ಕೆ, ಗ್ರಾಂಟ್ಸ್ ಕೊಡಲಿಕ್ಕೆ ಫೈನಾನ್ಸ್ ಕಮಿಷನ್ ಆಗ ಈಗ ಕೆಲಸ ಮಾಡ್ತದೆ. ಇನ್ನು ಈಗ ನಮಗೆ ಇದಕ್ಕೆ ಯಾಕೆ ಅಂತ ಇಲ್ಲೂ ಸೇಮ್ ಸಮಸ್ಯೆ ಅವ್ರು ಬಿಡಿಸೋದು. ಒಂದು ಸಿಬ್ಬಂದಿ ಕೊರತೆ ಇದೆ, ನಮಗೆ ಡೇಟಾ ಇಲ್ಲ, ಎಷ್ಟೋ ಇನ್ಫಾರ್ಮೇಷನ್ ಬಗ್ಗೆ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೇಟಾ ಇಲ್ಲ. ಸ್ಟೇಟ್ಸಲ್ಲಿ ಟೆಕ್ನಾಲಜಿ ತುಂಬ ಕೊರತೆ ಇದೆ ಅಂತ ಹೇಳ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಕರಪ್ಷನ್ ತುಂಬ ಜಾಸ್ತಿ, ಪ್ರತಿಯೊಂದು ಏರಿಯಾದಲ್ಲೂ ಕರಪ್ಷನ್ ಇದೆ. ಇಲ್ಲಿ ತೆರಿಗೆನ ಕಲೆಕ್ಟ್ ಮಾಡಿರೋದ್ರ ಲೆವೆಲಲ್ಲಿ ಮಾತ್ರ ಕರಪ್ಷನ್ ಅಲ್ಲ ಇರೋದು, ಈವನ್ ಲೆಕ್ಕಾಚಾರದಲ್ಲೇ ಕಲೆಕ್ಷನ್ ಇದೆ ಅಂತ. ತೆರಿಗೆ ಟ್ಯಾಕ್ಸ್ನ ಲೆಕ್ಕ ಮಾಡೋದ್ರಲ್ಲೇ ನಮ್ಮಲ್ಲಿ ಕರಪ್ಷನ್ ಇದೆ. ಆಮೇಲೆ ಮೂರನೇ ಅಂಶ ಅಂದರೆ ಈ ಕಲೆಕ್ಷನ್ಲಿ ಕೂಡ ಸಮಸ್ಯೆ ಉಂಟು. ಈಗ ಅಮೆರಿಕಾದಲ್ಲಿ ₹1 ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಖರ್ಚು ಬರೋದು ₹1.3. ಇಂಡಿಯಾದಲ್ಲಿ ₹1 ಟ್ಯಾಕ್ಸ್ ಕಲೆಕ್ಷನ್ ಖರ್ಚು ಮಾಡೋದು ₹3. ಸೊ ನಾವು ₹1 ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ₹2 ಸರ್ಕಾರ ಕಳ್ಕೊತಾ ಇದೆ. ಸೊ ಎಕನಾಮಿಕಲ್ ಸೆನ್ಸಲ್ಲಿ ತಗೊಂಡ್ರು ಕೂಡ ನಮಗದು ನಾವು ಪ್ರಾಫಿಟಬಲ್ ಆಗಿ ಏನಿಲ್ಲ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗುರುಸೋದು ಸಿನ್ ಟ್ಯಾಕ್ಸ್. ಈಗ ಯಾವುದಕ್ಕೆ ಈಗ ಎಂಡರ್ಮೆಂಟ್ ಟ್ಯಾಕ್ಸ್ ಹಾಕಬೇಡಿ ಅಥವಾ ಬ್ಯಾನ್ ಮಾಡಿ ಅಂತ ಹೇಳ್ತೀವಲ್ಲ, ಅದನ್ನ ಇವರು ಪಕ್ಕ ವಿರೋಧಿಸ್ತಾರೆ. ಅದಕ್ಕೆ ಅರ್ಥ ಇಲ್ಲ. ಅವ್ರು 3 ಕಾರಣಕ್ಕೆ ಹೇಳ್ತಾರೆ ಯಾಕೆ ಅದನ್ನು ವಿರೋಧಿಸಬೇಕು. ನೀವು ವಿರೋಧಿಸಿದ್ರೆ ಸಮಸ್ಯೆ. ಬಿಹಾರಲ್ಲಿ ಆಯಿತು, ಏನಾಯಿತು, ಒಂದು ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಯ್ತು ಅಷ್ಟೇ, ಇನ್ನೊಂದು ಕಲ್ಪಟ್ಟಿ ಶುರು ಆಯಿತು, ಜನ ಸತ್ರು, ತೊಂದರೆ ಏನಾಗಲ್ಲ, ಪಕ್ಕದವರು ಕುಡ್ಕೊಂಡ್ಬರ್ತಾರೆ, ಸಮಸ್ಯೆ. ಸೊ ಅದರ ಬದಲು ಟ್ಯಾಕ್ಸ್ ಹಾಕೋದು ಒಳ್ಳೆಯದು, ರೆಗ್ಯುಲೇಟ್ ಮಾಡಿ ಟ್ಯಾಕ್ಸ್ ಹಾಕಿ. ಆಗ ಏನಾಗುತ್ತೆ, ತುಂಬ ಕಡೆ ಹೆಂಗಸರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಹಂಗಾರೆ ಅದು ಸಮಸ್ಯೆ ಅಲ್ಲ, ಅದನ್ನು ಅವ್ರ ಕಲ್ಯಾಣಕ್ಕೆ, ಅವ್ರ ವೆಲ್ಫೇರ್ಗೆ ಬಳಸಿ, ಟ್ಯಾಕ್ಸ್ ಹಾಕಿ, ಟ್ಯಾಕ್ಸನ್ನ ಒಟ್ಟಾರೆ ವೆಲ್ಫೇರ್ ಬಳಸಿ ಅನ್ನೋದು ಇವರ ಒಂದು ದೊಡ್ಡ ಸಜೆಷನ್. ಅದನ್ನ ಎಲ್ಲದಕ್ಕೆ ಮಾಡೋದು ಒಳ್ಳೆಯದು ಅಂತ ಇವರು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಇದೆ, ಅದೊಂದು ಸಲಹೆ ಇವರು. ಅಂದರೆ ಸಿನ್ ಟ್ಯಾಕ್ಸ್ ಹಾಕೋದು ಒಳ್ಳೆಯದು, ಹಲವಾರು ಕಾರಣಕ್ಕೆ ಒಳ್ಳೆಯದು. ಸಿನ್ ಟ್ಯಾಕ್ಸ್ ಹಾಕಿ ಅದನ್ನ ಅರ್ಜೆಂಟ್ ತಪ್ಸಕ್ಕಂತೂ ಆಗಲ್ಲ ನಿಮಗೆ. ನೀವು ಎಷ್ಟೇ ಬಹಿಷ್ಕಾರ ಹಾಕಿ ಕುಡಿಯೋರು ಕುಡಿತಾರೆ, ಮಿತಿಗೊಂದು ಆಗೋದೇ ಹಾಗೆ ಆಗುತ್ತೆ. ಅದರ ಬದಲು ನೀವು ಅದನ್ನು ಟ್ಯಾಕ್ಸ್ ಹಾಕಿ, ಟ್ಯಾಕ್ಸ್ ಅದು ಕಲೆಕ್ಟ್ ಮಾಡಿ, ರೆಗ್ಯುಲೇಟ್ ಮಾಡಿ, ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಟ್ಯಾಕ್ಸ್ ಸೋರ್ಸು ಇಂಡಿಯಾದಲ್ಲಿ ಶ್ರೀಮಂತ ರೈತರ ಮೇಲೆ ಟ್ಯಾಕ್ಸ್ ಹಾಕೋಲ್ಲ, ರಿಚ್ ಫಾರ್ಮರ್ಸ್ ಮೇಲೆ ಟ್ಯಾಕ್ಸ್ ಹಾಕೋಲ್ಲ. ರಿಚ್ ಫಾರ್ಮರ್ಸ್ ಮೇಲೆ ಅಂದರೆ 10 ಲಕ್ಷ 50 ಲಕ್ಷಕ್ಕಿಂತ ಇನ್ಕಮ್ ಇರೋರು, ಈ ಥರ ಒಂದು ರಿಚ್ ಒಂದು ಕ್ಯಾಟಗರಿ ಹಾಕಿ ಮೊದಲನೇ 4.2% ಜನಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಬಯಸ್ತಾರೆ. ಸೊ ಇದು ಟ್ಯಾಕ್ಸ್ನಲ್ಲಿ ಹೇಳುವಂಥ ಕೆಲವು ಕ್ರಮಗಳು ಟ್ಯಾಕ್ಸ್ ಸಂಬಂಧಪಟ್ಟಂಗೆ. ಆಮೇಲೆ ಅವರು ಇನ್ನೊಂದು ಲೆಕ್ಕಾಚಾರ ಕೊಡ್ತಾ ಹೋಗ್ತಾರೆ. ಎಲ್ಲಿ GDP ಜಾಸ್ತಿ ಇರುತ್ತೋ ಊರುಗಳಿಗೆ ತುಂಬ ಜನಕ್ಕೆ, ಅವರಿಗೆ ರೆವಿನ್ಯೂ ಕಲೆಕ್ಷನ್ ಜೊತೆಗೆ ಅವ್ರು ತಮ್ಮದೇ ಆದ ರೆವಿನ್ಯೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಸ್ಟೇಟ್ಗಳು ತಮ್ಮದೇ ಆದ ರೆವಿನ್ಯೂ ಹೆಚ್ಚು ಕಲೆಕ್ಟ್ ಮಾಡ್ಕೊಂಡು ಸ್ಟೇಟ್ಗಳು GDP ಜಾಸ್ತಿ ಆಗ್ತಾ ಹೋಗುತ್ತೆ, ದೇ ಆರ್ ರಿಲೇಟೆಡ್ ಅಂತ. ಸೊ GDPಗೂ ಟ್ಯಾಕ್ಸ್ ಕಲೆಕ್ಷನ್ಗೂ ಸ್ಟೇಟ್ಗೆ ತುಂಬ ಸಂಬಂಧ ಇದೆ ಅಂತ ಸ್ಟೇಟ್ಗಳು ಸಾಕಷ್ಟು ಬೆಳೀತಾ ಹೋಗ್ತಿದೆ ಅಂತ ಅವ್ರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಈಗ UP ಮತ್ತು ಜಾರ್ಖಂಡ್ ಈ ಕಡೆ ಎಲ್ಲ ಬಂದರೆ, ಬಿಹಾರ್ ಕಡೆ ಬಂದರೆ ಟ್ಯಾಕ್ಸ್ ಕಲೆಕ್ಷನ್ ತುಂಬ ಕಮ್ಮಿ ಇದೆ, ಅವ್ರು ಹೆಚ್ಚು ಕಮ್ಮಿ ಸೆಂಟ್ರಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ ಅಂತ. ಇನ್ನು ನಮ್ಮಲ್ಲಿ ಬಂದರೆ, ಒಟ್ಟಾರೆ ಬಂದರೆ ನೀವು ಗಮನಿಸ್ತಾ ಹೋದ್ರೆ ಚಿಕ್ಕದಾಯ್ತಲ್ಲ, ಕಾಣ್ತಾ ಇಲ್ಲ ಅಲ್ಲಿ ಏನಿದೆ ಅಂದರೆ, ಮೊದಲನೇದಲ್ಲಿ ಕೆಲವು ಸ್ಟೇಟ್ಸ್ ಲಿಸ್ಟ್ ಇದೆ ಅಲ್ಲಿ, ಆಮೇಲೆ ಅವ್ರ ಪಾಪ್ಯುಲೇಷನ್ ಇದೆ, ಆಮೇಲೆ ಕೆಲವು ದೇಶಗಳ ಲಿಸ್ಟ್ ಇದೆ. ನಮ್ಮಲ್ಲಿ ಇರೋ ಎಷ್ಟೋ ರಾಜ್ಯಗಳು ದೇಶದಲ್ಲಿರೋ, ಪ್ರಪಂಚದಲ್ಲಿರೋ ಎಷ್ಟೋ ದೇಶಗಳಿಂದ ದೊಡ್ಡದು. ಉದಾಹರಣೆಗೆ ಉತ್ತರ ಪ್ರದೇಶ ನೀವು ತಗೊಂಡ್ರೆ ಬ್ರೆಜಿಲ್, ಪಾಕಿಸ್ತಾನಗಿಂತ ದೊಡ್ಡದಿದೆ. ಈಗ ಬಿಹಾರ್ ತಗೊಂಡ್ರೆ ಜಪಾನ್, ಮೆಕ್ಸಿಕೋಗಿಂತ ದೊಡ್ಡದಿದೆ. ರಾಜಸ್ಥಾನ್ ತಗೊಂಡ್ರೆ ಜರ್ಮನಿಗಿಂತ ದೊಡ್ಡದು, ತಮಿಳುನಾಡು ಜರ್ಮನಿಗಿಂತ ದೊಡ್ಡದು, ಕರ್ನಾಟಕ ತಗೊಂಡ್ರೆ ಫ್ರಾನ್ಸ್, UK, ಟ್ಯಾನ್ಜಾನಿಯಾಗಿಂತ ದೊಡ್ಡದು. ಹೀಗೆ ನಮ್ಮಲ್ಲಿ ಒಂದು ಸ್ಟೇಟ್ ಕೂಡ ಹೆಚ್ಚು ಕಮ್ಮಿ ಜಗತ್ತಿನ ಒಂದು ದೇಶ ಇದ್ದಂಗಿದೆ. ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ಗುರುತಿಸ್ಬೇಕು. ಅದು ಯಾಕೆ ಅಂತಂದ್ರೆ ನಮ್ಗೆ 2 ಅಡ್ವಾಂಟೇಜ್ ಉಂಟು. ದೇಶ ದೊಡ್ಡದಿದ್ರೆ ಒಂದು ದೊಡ್ಡ ಅನುಕೂಲ ಉಂಟು, ಏನಂದ್ರೆ ಒಳ್ಳೆ ಮಿಲಿಟರಿ ಮೇಂಟೈನ್ ಮಾಡ್ಬೋದು ನಾವು. ಹಲವಾರು ಅನುಕೂಲಗಳಿದೆ. ಒಂದು ದೇಶ ದೊಡ್ಡದಷ್ಟು ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಹೋಗ್ತದೆ. ಒಂದು ದೇಶದ ಭದ್ರತೆ ಇದೆ. ಆಮೇಲೆ ನಾವು ಸೆಕ್ಯೂರಿಟಿ ಮಾಡುವಾಗ ಅದಕ್ಕೆ ಬರೀ ಸೆಕ್ಯೂರಿಟಿ ಮಿಲಿಟರಿ ಇಟ್ಕೊಂಡು ಕೂತ್ಕೊಳ್ಳಲ್ಲ, ರಸ್ತೆ ಕಟ್ತೀವಿ, ಅದಕ್ಕೆ ಮಿಲಿಟರಿ ಪೇಂಟ್ ಕೊಡ್ತೀವಿ, ಏನೇನೋ ಮಾಡ್ತಾ ಹೋಗ್ತೀವಿ. ರೈಲ್ವೆ ಶುರುವಾಗಿದ್ದು ಹಾಗೆ ರೈಲ್ವೆ ಶುರು ಮಾಡ್ತೀವಿ, ಇದನ್ನೆಲ್ಲ ಮಾಡ್ತಾ ಹೋಗ್ತೀವಲ್ವಾ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಹೋಗ್ತದೆ, ಅನುಷಂಗಿಕವಾಗಿ ಅದಕ್ಕೆ ಇನ್ನೊಂದು ಏನೇನೋ ಬೆಳೀತಾ ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮಾರುಕಟ್ಟೆ ದೊಡ್ಡದಾಗ್ತದೆ. ದೇಶ ದೊಡ್ಡದಿದ್ರೆ ಮಾರ್ಕೆಟೇ ದೊಡ್ಡದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ನಮ್ಮಲ್ಲೇ ಮಾರ್ಕೆಟ್ ನಾವು ಬೆಳೆಸ್ತಾ ಹೋಗ್ಬೋದು ಅಂತ ಹೇಳ್ತಾರೆ. ಆಮೇಲೆ ನೈಸರ್ಗಿಕ ವಿಕೋಪಗಳನ್ನ ಮ್ಯಾನೇಜ್ ಮಾಡೋದು ಸುಲಭ ಆಗುತ್ತೆ. ಅಲ್ಲೆಲ್ಲೋ ಮೆಡ್ರಾಸಲ್ಲಿ ಆದರೆ ಇನ್ನೆಲ್ಲಿಂದ ನಾವು ಕೊಡ್ಬೋದು, ಹೀಗೆ ಮೇಂಟೈನ್ ಮಾಡಿ. ಪ್ರಾಕ್ಟಿಕಲಿ ಏನಾಗುತ್ತೆ ಅಂದರೆ ಥಿಯರಿಟಿಕಲಿ ಇಟ್ಸ್ ಪಾಸಿಬಲ್, ಏನೋ ಮಾಡ್ಲಿಕ್ಕೆ ಅವಕಾಶ ಉಂಟು. ಆಮೇಲೆ ಈಗ ಬೇರೆ ಬೇರೆ ಸ್ಟೇಟ್ ಆದರೆ ನೀರು ಹಂಚಿಕೆ, ಫಾರ್ ಎಕ್ಸಾಂಪಲ್ ನೀರು ಹಂಚಿಕೆ ಜಗಳದಾಗ ಯುದ್ಧನೇ ಆಗ್ಬೋದು.
ನಾನು ನೀರು ಬಿಡಲ್ಲ ಅಂತ ಯುದ್ಧನೇ ಆಗಿರ್ಬೋದು. ದೇಶದ ಒಳಗಡೆ ಏನಿದ್ರೆ ಆ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿ. ಸೊ ಒಂದು ದೊಡ್ಡ ರಾಜ್ಯ ದೊಡ್ಡದಾದಷ್ಟು ಕೆಲವು ಅನುಕೂಲಗಳು ಇದೆ. ಆದರೆ ಕೆಲವು ಚಿಕ್ಕ ರಾಜ್ಯ ಕೆಲವು ವಿಷಯದಲ್ಲಿ ಚಿಕ್ಕದಿದ್ರೆ ಒಳ್ಳೆಯದು, ಕೆಲವು ಚಿಕ್ಕದಿದ್ರೆ ಒಳ್ಳೆಯದು. ಅಲ್ಲಿ ಹೆಚ್ಚು ಕಮ್ಮಿ ನೀವು ಇವ್ರಿಗೆ ಕೊಡೋ ಲೆಕ್ಕದ ಪ್ರಕಾರ ಜಗತ್ತಿನ 10 ಶ್ರೀಮಂತ ದೊಡ್ಡ ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳಲ್ಲಿ ಜನಸಂಖ್ಯೆ 1 ಕೋಟಿಗಿಂತ ಕಮ್ಮಿ ಇದೆ. ಸೊ ಸಿಂಪಲ್ ಲೆಕ್ಕಾಚಾರ, ಸರ್ಕಾರ ಚಿಕ್ಕದಿದ್ರು ಅಂದರೆ ಜನಸಂಖ್ಯೆ ಕಮ್ಮಿ ಇದ್ದಷ್ಟು ಡೆವಲಪ್ಮೆಂಟ್ ಸಾಧ್ಯ ಅನ್ನುವಂಥದ್ದು ಬರ್ತದೆ. ಸೊ ಅದರ ಅನುಕೂಲಗಳು ತುಂಬ ಇದೆ. ಆಮೇಲೆ ಯಾಕೆಂದರೆ ಒಬ್ಬ ಲೀಡರು 10 ಜನಕ್ಕೆ ಮುಟ್ತಾನೆ ಚಿಕ್ಕದಾಗಿದ್ದರೆ ಸ್ಪಂದಿಸ್ಬೋದಾಗ್ತದೆ. ಆಮೇಲೆ ಜನಗಳು ಮತ್ತು ನಾಯಕರ ನಡುವೆ ಸಂಬಂಧ ಕಡಿಮೆ ಆಗ್ತದೆ, ಸಂಬಂಧ ಚೆನ್ನಾಗಿ ಬೆಳೀತದೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಸುಲಭ. ಈಗ ನಮ್ಮಲ್ಲಿ ಒಂದು ಸಣ್ಣ ಊರಲ್ಲಿ ಟ್ರೈ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡಿ ಅದು ಸಕ್ಸಸ್ಫುಲ್ ಆದರೆ ಅದನ್ನು ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ. ಸೊ ನಮಗೆ 2 ಅಡ್ವಾಂಟೇಜ್ ಉಂಟು. ದೊಡ್ಡದಿದ್ರೆ ಅನುಕೂಲ ಮಾಡ್ಕೊಳ್ಳುತ್ತೆ, ಚಿಕ್ಕದಿದ್ದು. ಸೊ ನಮ್ಗೆ ಇಂಡಿಯಾಕ್ಕೆ 2 ಅಡ್ವಾಂಟೇಜ್ ಇದೆ. ದೊಡ್ಡದ ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ನಾವು ಫೆಡರಲ್ ಒಕ್ಕೂಟ ವ್ಯವಸ್ಥೆ ಕೊಡೋದು ಒಂದು ಅನುಕೂಲ ಏನಪ್ಪ ಅಂದರೆ 2 ಅಡ್ವಾಂಟೇಜ್ ತಗೋಬೋದು ನಾವು. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ತುಂಬ ಸೆಂಟ್ರಲೈಸ್ಡ್, ಹೆಚ್ಚು ಕಮ್ಮಿ ಎಲ್ಲ ಪಾಲಿಸಿಗಳು ಸೆಂಟ್ರಲೈಸ್ಡ್. ಡಿಸೆಂಟ್ರಲೈಸ್ ಆಗಬೇಕಾಗಿಷ್ಟದಷ್ಟು ನಾವು ಡಿಸೆಂಟ್ರಲೈಸ್ ಆಗಿಲ್ಲ, ಅಂದರೆ ವಿಕೇಂದ್ರೀಕರಣ ಜಾಸ್ತಿ. ಅದಕ್ಕೆ ಇವರು ಕೂಡ ಡೇಟಾ ನೋಡಿ, ಒಂದು ಇಂಡಿಯಾದಲ್ಲಿ ಲೋಕಲ್ ಗೌರ್ಮೆಂಟ್ಸ್ಗೆ ಹಣ ಖರ್ಚು ಮಾಡೋಕ್ಕೆ ನಾವು ಕೊಡ್ತಿರೋದು ಟೋಟಲ್ ಎಕ್ಸ್ಪೆಂಡಿಚರಲ್ಲಿ ಕೊಡ್ತಿರೋದು ಕೇವಲ 3% ಮಾತ್ರ. ಲೋಕಲ್ ಗೌರ್ಮೆಂಟ್ಗೆ ಟೋಟಲ್ ಎಕ್ಸ್ಪೆಂಡಿಚರಲ್ಲಿ ನಾವು ಬರೀ 3% ಮಾತ್ರ ಕೊಡ್ತೀವಿ. ನಮ್ಮ ಮನಸ್ಸಲ್ಲಿ ಚೈನಾ ತುಂಬ ಒಂದು ಡಿಕ್ಟೇಟರ್ ದೇಶ ಅಂತ ಅನ್ಕೋತೀವಿ ನಾವು. ಆದರೆ ಲೋಕಲ್ ಗೌರ್ಮೆಂಟ್ 51% ಅವ್ರ ಎಕ್ಸ್ಪೆಂಡಿಚರ್ ಕೊಡ್ತಾರೆ, ಖರ್ಚು ಮಾಡ್ತಾರೆ. ಚೈನಾದಲ್ಲಿ ಒಟ್ಟು ದೇಶದ ಎಕ್ಸ್ಪೆಂಡಿಚರಲ್ಲಿ ಆಗ ರಾಜಕೀಯ ಕಾರಣ ಇದೆ. ಮೊದಲು ಇಂಡಿಯಾ ಇಂಡಿಪೆಂಡೆಂಟ್ ಆದಾಗ ನಮಗೊಂದು ಹೆದರಿಕೆ ಇತ್ತು, ನಾವು ಇಂಡಿಯಾ ಉಳಿತದ ಇಲ್ವಾ ಅಂತ. ತುಂಬ ಅದೇ ಮೊದಲೇ ಹೇಳಿದಂಗೆ ಬೇರೆ ಚಿತ್ರ ಆಗ್ಬಿಡುತ್ತೆ ಅಂತ ಒಂದಿತ್ತು. ಆಗೆಲ್ಲರೂ ಹೇಳ್ತಾ ಇದ್ರು, ಬ್ರಿಟಿಷರು ಹೇಳ್ತಾ ಇದ್ರು, ನಾವು ಹೋದ್ಮೇಲೆ ಉಳಿಯಲ್ಲ, ನೀವು ಒಟ್ಟಿಗೆ ಉಳಿಯಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದು ರಾಜಕೀಯವಾದ ಒಂದು ಪವರ್ ಇತ್ತು, ಒಂದು ಹೆದರಿಕೆ ಇತ್ತು. ಆಗ ಎಲ್ಲ ಲೀಡರ್ಸ್ ಒಂದು ಯೋಚನೆ ಮಾಡಿದ್ರು, ಯಾವುದೇ ಆಗಿನ ಕಾಲದಲ್ಲಿ ಯಾವುದೇ ಭಾಷಣ ನೋಡಿದ್ರು ಕೂಡ ಒಂದು ಸ್ಟ್ರಾಂಗ್ ಸೆಂಟರ್ ಇರಬೇಕು ಅಂತ ಒಂದು ಮಾತುಗಳನ್ನ ಎಲ್ಲರೂ ಆಡ್ತಾ ಇದ್ರು. ಸೊ ಒಂದು ಪೊಲಿಟಿಕಲಿ ಕೂಡ ಆವತ್ತು ಒಂದು ಆ ಥರದ್ದು ಓರಿಯೆಂಟೇಷನ್ ಇತ್ತು, ಇಲ್ಲ ಸೆಂಟರ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ. ಇನ್ನೊಂದು ಸೆಂಟರ್ ಸ್ಟ್ರಾಂಗ್ ಆಗಿದ್ದರೆ ಡೆವಲಪ್ ಮಾಡೋಕ್ಕೆ ಸುಲಭ ಆಗುತ್ತೆ, ಎಲ್ಲ ಡೆವಲಪ್ ಮಾಡ್ಬೋದು ಅಂತ ಒಂದು ಧೋರಣೆ ಇತ್ತು. ಸೊ ಆರ್ಥಿಕವಾಗಿ ಕೂಡ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಐಡಿಯಲ್ ಅಂತ ಭಾವಿಸಿದ್ರು. ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ಗೆ ಒಳ್ಳೆಯದು ಅಂತ ಹೇಳಿ. ಇನ್ನೊಂದು ಸಾಮಾಜಿಕವಾದ ಕಾರಣ, ಎಸ್ಪೆಷಲಿ ಆಗಿನ ಕಾಲದಲ್ಲಿ ಅಂಬೇಡ್ಕರ್ ರೈಟಿಂಗ್ಸ್ ಎಲ್ಲ ನಾವು ತೆಗೆದುಕೊಂಡ್ರೆ ಅವರು ಲೋಕಲ್ ಗೌರ್ಮೆಂಟ್ಗೆ ಪವರ್ ಕೊಟ್ಟರೆ, ಲೋಕಲ್ ಗೌರ್ಮೆಂಟ್ಗೆಲ್ಲ ನಾವು ಪವರ್ ಕೊಟ್ಟರೆ ಅಲ್ಲಿ ಸಾಮಾಜಿಕವಾಗಿ ರಿಪ್ರೆಷನ್ ಆಗುತ್ತೆ, ಬೇರೆಯವರಿಗೆ ಸಿಗೋಲ್ಲ. ಡಾಮಿನೆಂಟ್ ಕಮ್ಯುನಿಟಿಯವ್ಸೇ ಪ್ರತಿಯೊಂದು ಅಧಿಕಾರವನ್ನು ಬಳಸ್ಕೊಳ್ತಾರೆ, ಪ್ರತಿಯೊಂದು ಅನುಕೂಲಗಳನ್ನು ಬಳಸ್ಕೊಳ್ತಾರೆ ಅಂತ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಹಳ್ಳಿಗಳೇ ಒಂದು ಸೆಂಟರ್ ಆಫ್ ಕ್ಯಾಸ್ಟ್ ಅಂತ ಸಮಸ್ಯೆ ಇದೆ ಅಂತ ಭಾವಿಸಿದ್ರು. ಸೊ ಹಾಗೆ ನೀವೆಲ್ಲ ಕಾರಣದಿಂದ ಒಂದು ರಾಜಕೀಯವಾಗಿ ನಮಗೊಂದು ಆತಂಕ ಇತ್ತು, ನಾವು ಪವರ್ ಕಳ್ಕೊಳ್ತೇವೆ ಅನ್ನೋ ಒಂದು ಆತಂಕ ಇತ್ತು. ಎರಡನೇದು ಆರ್ಥಿಕವಾಗಿ ಕೂಡ ಒಂದು ಪವರ್ಫುಲ್ ಆಗಿ ಒಂದು ಸೆಂಟರ್ ಇದ್ದರೆ ಎಲ್ಲವನ್ನು ನಿರ್ವಹಿಸಲು ಸುಲಭ ಆಗುತ್ತೆ ಅಂತಿತ್ತು. ಇನ್ನು ಸಾಮಾಜಿಕವಾಗಿ ಕೂಡ ಒಂದು ರಕ್ಷಣೆ ಸಿಗಬೇಕಾದ್ರೆ, ಹಿಂದಿ ಬಿದ್ದವರಿಗೆ ರಕ್ಷಣೆ ಸಿಗಬೇಕಾದ್ರೆ ಒಂದು ಸ್ಟ್ರಾಂಗ್ ಸೆಂಟರ್ ಇರಬೇಕು. ಲೋಕಲ್ ಗೌರ್ಮೆಂಟ್ ಬಿಟ್ಕೊಡ್ಬಾರ್ದು, ಲೋಕಲ್ ಗೌರ್ಮೆಂಟ್ ಯಾರು ಪವರ್ಫುಲ್ಲು ಅವರೇ ನಮ್ಮನ್ನು ತುಳಿದು ಬಿಡ್ತಾರೆ, ಬಿಟ್ಕೊಡ್ಬಾರ್ದು ಅಂತಿತ್ತು. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ರೆ ಹೆಚ್ಚು ಸೆಂಟ್ರಲೈಸ್ಡ್ ಗೌರ್ಮೆಂಟ್ ಇದ್ದರೆ ಒಳ್ಳೆಯದು ಅನ್ನುವಂಥ ಒಂದು ಆಗ ಅದನ್ನು ಜನ ಭಾವಿಸಿದ್ರು, ಹಾಗೆಲ್ಲ ಲೀಡರ್ಸು ಭಾವಿಸಿದ್ರು. ಅದೊಂದು ಡಾಮಿನೆಂಟ್ ವ್ಯೂ ಕೂಡ ಆಗಿತ್ತು. ಆದರೆ ಈಗ ಅಂಥ ಒಂದು ಪ್ರವೃತ್ತಿ ಏನು ಬೇಕಾಗಿಲ್ಲ. ಹಾಗಾಗಿ ನಾವು ಡಿಸೆಂಟ್ರಲೈಸ್ಡ್ ಗೌರ್ಮೆಂಟ್ ಕಡೆಗೆ ಹೆಚ್ಚೆಚ್ಚು ಹೋಗ್ಬೋದು ಅನ್ನುವಂಥ ಒಂದು ಮಾತು. ಒಂದು ಸ್ಟ್ರಾಂಗ್ ಎಲ್ಲವನ್ನು ಕೂಡ ಸರ್ಕಾರ ನೋಡ್ಕೋಬೇಕು ಅನ್ನುವಂಥದ್ದು, ಇನ್ನೊಂದು ಎಲ್ಲವನ್ನು ಪ್ರೈವೇಟಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು, ಪ್ರೈವೇಟ್. ಸೊ ಆಮೇಲೆ ನೀವು ಗಮನಿಸ್ತಾ ಹೋದರೆ ಸಾಮಾನ್ಯವಾಗಿ ಹೆಚ್ಚು ಒಲವು ಎಲ್ಲರೂ ತೋರಿಸ್ತಾ ಇದ್ದೀವಿ ಪ್ರೈವೇಟ್ ಕಡೆ. ಸರ್ಕಾರ ಒಳಗೆ ತಪ್ಕೋತೀವಿ, ಆದರೆ ಖಾಸಗಿ ಹೆಚ್ಚೆಚ್ಚು ಜನಪ್ರಿಯ ಆಗ್ತಾ ಇದೆ ತುಂಬ ಕಡೆ. ನಾವು ಮುಕ್ಕಾಲು ಪಾಲು ನಮ್ಮ ಮಕ್ಕಳನ್ನ ಯಾವತ್ತೂ ನಾವು ಗೌರ್ಮೆಂಟ್ ಸ್ಕೂಲ್ ಸೇರಿಸೋಲ್ಲ, ಎಲೈಟ್ಸ್ ನಾವು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾ ಇರ್ತೀವಿ. ನಾವು ಖಾಸಗಿ ಆಸ್ಪತ್ರೆಗಳನ್ನ ಬಳಸ್ಕೊತೀವಿ, ಖಾಸಗಿನ ಡಿಫೆನ್ಸ್ ಕೂಡ ನಾವು ಬಳಸ್ಕೊಳ್ತಾ ಹೋಗ್ತೀವಿ. ನೀವು ಹಾಗೆ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಂದು ಖಾಸಗಿ ಹೆಚ್ಚು ಎಫೆಕ್ಟಿವ್ ಅಂತ ಒಂದು ನಮ್ಮೊಂದು ಭಾವನೆ ನಮಗಿದೆ, ಅದು ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾರೆ, ಎಫೆಕ್ಟಿವ್ ಇದೆ ಅಂತ ಒಂದು ಭಾವನೆ ನಮಗಿದೆ ತುಂಬ ಜನಕ್ಕೆ. ಹಾಗಾಗಿ ಮೊದಲು ಏನಾಗ್ತಿತ್ತು ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಆಯಿತು. ನಾವು ಎಲೈಟ್ಗಳು ಗೌರ್ಮೆಂಟಿಂದ ವಿತ್ಡ್ರಾ ಮಾಡಿದ ತಕ್ಷಣ ಇವ್ರು ಹೇಳೋದು ಅಲ್ಲಿ ಎಫೆಕ್ಟಿವ್ನೆಸ್ ಹೋಗ್ಲಿಕ್ಕೆ ಈ ಎಲೈಟ್ಸ್ ವಿತ್ಡ್ರಾ ಮಾಡಿದ ಕೂಡ ಕಾರಣ ಅಂತೇಳಿ. ಈಗ ಎಲೈಟ್ಸ್ ನಾವೆಲ್ಲ ಪ್ರಶ್ನೆ ಕೇಳಿಕ್ಕೆ ಸಾಧ್ಯ ಆಗುತ್ತೆ ಎಲೈಟ್ಸ್ಗೆ. ಎಲೈಟ್ಸ್ ಎಲ್ಲೆಲ್ಲಿ ಸರ್ಕಾರಿ ಸೌಲಭ್ಯ ಬಳಸ್ಕೋತಾರೋ ಅಲ್ಲೆಲ್ಲ ಸರ್ಕಾರಿ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಮಾಮೂಲಿ ಜನಕ್ಕೆ ಪ್ರಶ್ನೆ ಮಾಡಲಿಕ್ಕಾಗಲ್ಲ,
ನಮಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಅದು ನಾವು ಪ್ರಶ್ನೆ ಮಾಡೋಕೆ ಅದಾಗ ಹೋಗೋದೇ ಇಲ್ಲ, ನಾವು ಈ ಕಡೆ ಬಂದಿದ್ವಿ. ಸೊ ನಾವು ಎಲೈಟ್ಸ್ನ ವಿತ್ಡ್ರಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನೀವು ಎಫೆಕ್ಟಿವ್ ಅಂತ ಹೇಳ್ತಾರಲ್ಲ, ಖಾಸಗಿ ಇವ್ರದ್ದೊಂದು ಸ್ಟಡೀಸ್ ಇದೆ, ಒಂದು ಸುಮಾರು ಕಡೆ ಎಲ್ಲ ಕಡೆ ಸ್ಟಡಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ತಗೊಂಡ್ರೆ 72% ಸ್ಕೂಲಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ. ಪ್ರೈವೇಟ್ ಸ್ಕೂಲ್ಸಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ. ತುಂಬ ಕ್ವಾಲಿಫೈಡ್ ಟೀಚರ್ಸ್ ಇದೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಸೊ ನೀವು ಯಾವುದೇ ಲೆವೆಲ್, ಆಮೇಲೆ ಸ್ಟಡೀಸ್ ನೋಡ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ಒಂದು 2 ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. 1000 ಮಕ್ಕಳಿಗೆ ಫೀಸ್ ಕೊಟ್ಟು ನೀವು ಸೇರ್ಕೊಳ್ಳಿ ಅಂತ ಕಳಿಸಿದ್ದಾರೆ. ತುಂಬ ಬಡ ಮಕ್ಕಳಿಗೆ, ಹಳ್ಳಿ ಸ್ಕೂಲ್ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾರೆ, ಪ್ರೈವೇಟ್ ಸ್ಕೂಲ್ ಕಳಿಸಿದ್ದಾರೆ. ಇನ್ನಿಷ್ಟು ಜನ ಮಕ್ಕಳನ್ನ ಅದೇ ಲೆವೆಲ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲ್ಗೆ ಸ್ಟಡಿ ಮಾಡಿ ಕಳಿಸಿದ್ದಾರೆ. ಅವರಿಗೆ ರಿಸಲ್ಟಲ್ಲಿ ಏನು ವ್ಯತ್ಯಾಸ ಬಂದಿದೆ? ಅದೇ ಲೆವೆಲ್ ಮಕ್ಕಳ ರಿಸಲ್ಟಲ್ಲಿ ಏನು ವ್ಯತ್ಯಾಸ ಸಿಕ್ಕಿಲ್ಲ. ಸೊ ರಿಸಲ್ಟ್ ಹೆಚ್ಚು ಕಮ್ಮಿ ಬಂದಿದೆ. ಅಂದರೆ ಈ ಪ್ರೈವೇಟ್ ಖಾಸಗಿ ಮಕ್ಕಳು ಪ್ರೈವೇಟ್ ಕಲಿತಿದ್ದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಜಾಸ್ತಿ ಮಾರ್ಕ್ಸ್ ಸಿಗ್ತಿರಲ್ಲ ಮಕ್ಕಳು ನೋಡಿದ್ರೆ, ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ತುಂಬ ಕೆಲಸ ಆಗಿದೆ. ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ನ ಕಲಿಕೆ ಅಷ್ಟೇ, ಅವರ ಮನೆಯ ಬ್ಯಾಕ್ಗ್ರೌಂಡು, ಮನೆಯ ಸಪೋರ್ಟು, ಅವರ ಎನ್ವಿರಾನ್ಮೆಂಟು, ಇದನ್ನು ಹಲವಾರು ಕಾರಣಗಳೇ ಆಗಿದೆ. ಸೊ ಒಂದು ಗೌರ್ಮೆಂಟ್ ಪ್ರೈವೇಟ್ ಎಫೆಕ್ಟಿವ್ ಅನ್ನೋ ಒಂದು ಆರ್ಗ್ಯುಮೆಂಟ್ನ ಇವರು ಒಪ್ಕೊಳ್ಳೋದು ಅದಿಲ್ಲ. ಅದು ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟಾ ಪ್ರೈವೇಟ್ ಅನ್ನೋದಲ್ಲ, ಅಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಸ್ವಲ್ಪ ಅನುಕೂಲ ಆಗುತ್ತೆ, ಆದರೆ ಲರ್ನಿಂಗ್ ಅದರಿಂದಾನೇ ಇಂಪ್ರೂವ್ ಆಗುತ್ತೆ ಅಂತ ಅಲ್ಲ. ಸೊ ನಾವು ಅದ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡಬೇಕು, ಏನು ಇಂಪ್ರೂವ್ ಆಗುತ್ತೆ ಸ್ಟಡಿ ಮಾಡಬೇಕು. ಅದಕ್ಕೆ ಹೇಳ್ಕೊಡ್ತಾರೆ. ಒಂದು ಕರಡಿ ಇಬ್ಬರು ನಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಒಬ್ಬ ಅವನು ಹೇಳ್ತಾನೆ, ನಾನು ಹಿಂದಿಗಿಂತ ಮುಂಚೆ ಹೋದ್ರು ಸಾಕು, ಸ್ವಲ್ಪ ಹಿಂದೆ ಬರ್ತೀನಲ್ಲ ಅವನಿಗಿಂತ ಮುಂಚೆ ಹೋದ್ರು ಸಾಕು, ಆಗ ನನ್ನ ಕರಡಿ ಮುಟ್ಟಲ್ಲ, ಅವನು ಸಾಯಿಸ್ಕೊಡುತ್ತೆ. ಸೊ ನಾವು ಇನ್ನೂ ಮುಂದೆ ಹೋಗಬೇಕು ಅಂತ ಯಾರು ಯೋಚನೆ ಮಾಡ್ತಿಲ್ಲ, ಇನ್ನೊಂದು ತಡ್ಕೊಂಡು ಹೋಗ್ಬೇಕು ಸಾಕು. ಸೊ ಪ್ರೈವೇಟ್ನವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ಗೌರ್ಮೆಂಟ್ಗೆ ಸ್ವಲ್ಪ ಮುಂದೆ ಹೋದ್ರು ಸಾಕು, ನಾನು ಸೇರ್ಕೊಳ್ತಾರೆ, ನನ್ನ 10 ಜನ ಬರ್ತಾರೆ. ಒಂದು ಅದಕ್ಕೆ ಇವರೇ ಹೇಳ್ತಾರೆ ಅಂದರೆ, ಪ್ರೈವೇಟ್ ನೀವು ಎಫಿಷಿಯೆಂಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಹೆಚ್ಚು ಎಫಿಷಿಯೆಂಟ್ ಆಗಬೇಕು. ಅದು ಕಾಂಪೀಟ್ ಮಾಡುವಂತೆ, ಒಂದು ನೀವು ಅದಕ್ಕೆ ಒಳ್ಳೆ ಸೇವೆನೂ ಕೊಡ್ತೀರಿ, ಎರಡನೇದು ಹೆಚ್ಚು ಎಫಿಷಿಯೆಂಟು ಆಗುತ್ತೆ, ಪ್ರೈವೇಟಿಗೆ ಒಂದು ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಇವರು ಇನ್ನೂ ಸಜೆಸ್ಟ್ ಮಾಡ್ತಾರೆ ಅಂದರೆ, ವೋಚರ್ನ ಕೊಡಿ, ಎಲ್ಲರೂ ಸೇವೆ ಕೊಡಬೇಡಿ, ಆಸ್ಪತ್ರೆ ಬೇಡ, ಅದ್ರ ಬದಲು ವೋಚರ್ಸ್ ಕೊಡಿ. ಅದು ಮೊದಲಿಂದ ಅದೊಂದು ದೊಡ್ಡ ಕಾಂಟ್ರವರ್ಸಿ ಇದೆ. ಇವರು ವೋಚರ್ ಪರವಾಗಿದ್ದಾರೆ, ಇನ್ನು ಕೆಲವರು ಇಲ್ಲ ಗೌರ್ಮೆಂಟನ್ನ ಇನ್ಸ್ಟಿಟ್ಯೂಟ್ನ ಎಫಿಷಿಯೆಂಟ್ ಮಾಡಬೇಕು ಅಂತ ಆರ್ಗ್ಯುಮೆಂಟ್ ಇದೆ. ಇವರು ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಇದು ವರ್ಕೌಟ್ ಆಗುತ್ತೆ, ಚೀಪ್ ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ, ಅವ್ರು ಕೆಲಸ ಮಾಡಲಿ, ನೀವು ವೋಚರ್ಸ್ ಕೊಡಿ, ಜನ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೌಲಭ್ಯ ತಗೊಳ್ಳಿ ಅಂತ ಇವರು ತುಂಬ ವೆಹಿಮೆಂಟ್ ಆಗಿ ಸಾಕಷ್ಟು ಇದಾಗಿ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ. ರೈಟ್, ಅದು ಅದೇ ಹಳೆ ಕಾಂಟ್ರವರ್ಸಿ ಇದೆ. ಇದು GDP ಬೆಳೆದ್ರೆ ಮಿಕ್ಕಿದೆಲ್ಲ ಬೆಳೀತದೆ ಅನ್ನೋ ಒಂದು ಕಾಂಟ್ರವರ್ಸಿ, ಅದಕ್ಕೆ ನಾನು ಬರ್ತೇನೆ ನೆಕ್ಸ್ಟು. ಈಗ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡೋದು ಹೇಳೋದಾದ್ರೆ, ಈಗ ಡಿಸ್ಕಷನ್ ಇರೋದು ಅದೇ ಮುಂದುವರಿಕೆಯಾಗಿ ಪ್ರೈವೇಟು ಇದಕ್ಕೆ ಬರೋದಾದ್ರೆ, ಬೆಳವಣಿಗೆ ಬೇಕಾ ಡೆವಲಪ್ಮೆಂಟ್ ಬೇಕಾ ಅಂತ. ಬೆಳವಣಿಗೆ ಅಂದರೆ GDP ಹೆಚ್ಚು, ಡೆವಲಪ್ಮೆಂಟ್ ಅಂದರೆ ಎಲ್ಲರ ವೆಲ್ಫೇರ್ನ ಇನ್ಕ್ರೀಸ್ ಮಾಡುವಂಥದ್ದು. ಯಾವುದು ಮುಖ್ಯ ಅಂತ ಅಮರ್ತ್ಯ ಸೇನ್ ಹೇಳುವಂಥದ್ದು, ಜನಗಳ ಸಾಮರ್ಥ್ಯ ಹೆಚ್ಚೋದು ಮುಖ್ಯ, GDP ಅಲ್ಲ. GDP ಬೆಳೆದ ತಕ್ಷಣ ಜನಗಳ ಸಾಮರ್ಥ್ಯ ಅದಕ್ಕದಾಗೆ ಬೆಳೆಯುತ್ತೆ, ಯಾವ ಪುರಾವೆನೂ ಇಲ್ಲ. ಎರಡನೇದು, ಒಂದು ದೇಶ ಶ್ರೀಮಂತ ಆಗೋ ತನಕ ಜನಗಳಿಗೆ ವೆಲ್ಫೇರ್ ಕೊಡಲಿಕ್ಕೆ ನೀವು ಕಾಯೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಸೊ ಒಂದು ಈವನ್ ಎಕನಾಮಿಕಲಿ ತುಂಬ ರಿಚ್ ಇಲ್ಲದೆ ಇರೋ ಕಂಟ್ರಿ ಕೂಡ ವೆಲ್ಫೇರ್ ಕೊಡಲಿಕ್ಕೆ ಸಾಧ್ಯ, ಆಸ್ಪತ್ರೆಗೆ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ, ಎಜುಕೇಷನ್ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ, ಅಲ್ಲಿ ತನಕ ಕಾಯೋ ಅವಶ್ಯಕತೆ ಇಲ್ಲ. ನಿಮ್ಮ GDP ಬೆಳೆಸೋ ಉದ್ದೇಶನೇ ಬೈ ಚಾನ್ಸ್ ಜನಗಳ ವೆಲ್ಫೇರ್ ಅಂತ ಅಂದರೆ, ಅದಕ್ಕೋಸ್ಕರ ಯಾಕೆ ಕರಿತೀರಿ? ವೆಲ್ಫೇರ್ಗೆ ನಿಮ್ಮ ಟಾರ್ಗೆಟ್ ಮಾಡ್ಕೊಳ್ಳಿ, GDP ಆಗೋದಿಲ್ಲ. ಸೊ ಅವರು GDP ಒಂದು ಇದರಾಗಿ ಅದನ್ನು ಬೆಳೆಸಿದ್ರೆ ಮಿಕ್ಕಿದೆಲ್ಲ ಬೆಳೆಯುತ್ತೆ ಅಂತ ಒಂದು ಆರ್ಗ್ಯುಮೆಂಟ್ನ ಅವ್ರು ಒಪ್ಪೋದಿಲ್ಲ. ಹಣ ಹಾಕೋದು ಮೊದಲನೇ ಹೆಜ್ಜೆ, ಆದರೆ ಅಭಿವೃದ್ಧಿ ಸಾಧಿಸಬೇಕಾದ್ರು, ಜನಕ್ಕೆ ಮುಟ್ಟಬೇಕಾದ್ರು ಫೈನಲ್. ಸೊ ನಿಜವಾದ ಅಭಿವೃದ್ಧಿ ಇದ್ದರೆ ಜನಕ್ಕೆ ಮುಟ್ಟಬೇಕು, ಜನಕ್ಕೆ ಅದರ ಅನುಕೂಲ ಸಿಗಬೇಕು, ಆಗಷ್ಟೇ ಅದು ನಿಜವಾದ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು. ಸೊ ಇದು ನಮ್ಮದು ಒಂದು ಸರ್ಕಾರದ ಮೆಥಡ್ ಏನಂದರೆ ಏನಾಗುತ್ತೆ ಅಂದರೆ, ನಾವು ಸರಿಯಾಗಿ ಖರ್ಚು ಮಾಡ್ತಿಲ್ಲ ಅನ್ನೋದಲ್ಲ ಮುಖ್ಯ, ನಾವು ಸರಿಯಾಗಿ ಖರ್ಚು ಮಾಡ್ತಿಲ್ಲ ಅನ್ನೋದು ಮುಖ್ಯ. ಸೊ ದುಡ್ಡು ಎಷ್ಟು ಖರ್ಚು ಮಾಡ್ತಿದ್ದು ಮುಖ್ಯ ಅಲ್ಲ, ನಾವು ಸರಿಯಾಗಿ ಖರ್ಚು ಮಾಡೋದು ಕಲಿತರೆ ನಾವು ಸಾಕಷ್ಟು ಅಚೀವ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ಪ್ರತಿಯೊಂದನ್ನು ಕೂಡ ಸರಿಯಾಗಿ ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನುವಂಥದ್ದು ಈ ಕಾರ್ತಿಕ್ ಮುರಳೀಧರನವರ ಮೇಜರ್ ಆರ್ಗ್ಯುಮೆಂಟು. ಇಲ್ಲಿ ನಿಲ್ಲಿಸ್ತೇನೆ. ನಾನು ಪ್ರಶ್ನೆ, ಡೇಟಾ ಕಲೆಕ್ಟ್ ಮಾಡೋದು, ಅನಲೈಸ್ ಮಾಡಿ ಕಲೆಕ್ಟ್ ಮಾಡೋದು. ಸೊ ನೀವು ಯಾವುದನ್ನು ಕೂಡ ಡೇಟಾ ಇಲ್ಲದೆ, ಎವಿಡೆನ್ಸ್ ಇಲ್ಲದೆ ಮುಂದಕ್ಕೆ ಹೋಗಬೇಡ.
ನಿಮ್ಮ ಬಜೆಟಲ್ಲಿ ಎಲ್ಲಿದೆ ಎವಿಡೆನ್ಸು? ಲಾಸ್ಟ್ ಟೈಮ್ ಮಾಡಿದ ಬಜೆಟ್ ಏನೋ ಹಾಕಿದ್ರಿ, ಅದು ಎಫೆಕ್ಟಿವ್ ಆಗಿದೆಯಾ ಅಂತ ಎಲ್ಲಿದೆ ಅನಲೈಸ್ ಯಾರೇ ಮಾಡಿದ್ದಾರೆ ಅನಲೈಸಿಸ್? ಯಾರೂ ಮಾಡಿಲ್ಲ. ಅಷ್ಟು ದುಡ್ಡು ಖರ್ಚಾಯ್ತಾ ಅಂತ ನೀವು ಯಾರು ಕೇಳಿದ್ರೋ? ಇಲ್ಲ, ಆ ಪ್ರಶ್ನೆ ಮಾಡೋದೇ ಇಲ್ಲ. ಅಲಾಟ್ ಆಯಿತು, ಈಗ ಅದೇನಾಗಿದೆ, ಅಷ್ಟು ಖರ್ಚು ಮಾಡಿಲ್ವಾ? ಖರ್ಚು ಮಾಡಿಲ್ಲ. ಆ ಪ್ರಾಜೆಕ್ಟ್ ಮುಗೀತಾ? ಇಲ್ಲ, ಗೊತ್ತಿಲ್ಲ ನಮಗೆ. ಸೊ ಅವ್ರ ಪ್ರಕಾರ ಯಾವುದೇ ಬಜೆಟಲ್ಲಿ ಸುಮಾರು ವರ್ಷಗಳಿಂದ ಆಗಿದೆ ಯಾವ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿದ್ದ ಉದಾಹರಣೆಗಳೇ ಇಲ್ಲ. ನಿಂತೋಗ್ತದೆ ಮಧ್ಯದಲ್ಲಿ. ಸುಮಾರು ಪ್ರಾಜೆಕ್ಟ್ಗಳು ಬಿದ್ದೋಗ್ಬಿಟ್ಟಿದೆ, ಬಿದ್ದೋಗಿರುತ್ತೆ, ಇನ್ನೇನೋ ಆಗಿರುತ್ತೆ. ಅದು ಎಲ್ಲಿ ಹೋಗ್ತದೆ ಲೆಕ್ಕ? ನೀವು ಹಾಗೆ ಮಾತ್ರ ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಅದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಯಾವುದೇ ಒಂದು ನಮ್ಮ ಯೋಜನೆಯಲ್ಲಿ ಪಾರ್ಟಲ್ಲಿ ಇಲ್ವೇ ಇಲ್ಲ. ಅದನ್ನು ಚೆಕ್ ಮಾಡಲಿಕ್ಕೆ, ವೆರಿಫೈ ಮಾಡ್ಲಿಕ್ಕೆ ನಮ್ಮ ಯೋಜನೆ ಇಲ್ವೇ ಇಲ್ಲ. ಅದು ಯೋಜನೆ ಭಾಗ ಆಗಬೇಕು. ಕ್ವಾಲಿಟಿ ಅನ್ನೋದು ಯೋಜನೆ ಭಾಗ ಆಗಬೇಕು, ಬರೀ ಬಜೆಟ್. ಇವರ ಪುಸ್ತಕದಲ್ಲಿ ಇದೆಯಾ ಮಾಡಿ, ಏನಂದರೆ ಮೊದಲನೇದಾಗಿ ಒಳ್ಳೆ ಪ್ರೆಸೆಂಟೇಷನ್ನು ಚೆನ್ನಾಗಿ ಕಂಪೇರ್ ಆಗಿದೆ. ಮೊದಲನೇದು IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ, 1991. ಅದು ಭಾಳ ಮುಖ್ಯವಾದ ಡಾಕ್ಯುಮೆಂಟು ಅಭಿವೃದ್ಧಿ ಮತ್ತು ಎನ್ವೈರ್ಮೆಂಟ್ ಬಗ್ಗೆ. ಅದೇನು ಹೇಳ್ತಾರೆ, ಎನೇಬಲಿಂಗ್ ದ ಕಮ್ಯುನಿಟಿ ಟು ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಾರೆ. ಸಮುದಾಯ ತನ್ನನ್ನು ತಾನೇ ಸಬಲೀಕರಣಗೊಳಿಸುವುದೇ ಸಹಿ ಅಭಿವೃದ್ಧಿ ಅಂತ. ಅದು ಒಂದು. ಇನ್ನೊಂದು, ನಮ್ಮ ಜೀವಿತದ ಕಾಲದಲ್ಲಿ ಈ ಒಂದು ವಾಟರ್ ಶೆಡ್ ಆಯಿತು, ಅಜೆಂಡಾ 21 ಭೂಮಿ ಸಮ್ಮೇಳನ. ಜೊತೆಗೇ ವಿಕೇಂದ್ರೀಕರಣ, ಈ 73, 74 ಸಂವಿಧಾನ ತಿದ್ದುಪಡಿ, ಇವುಗಳನ್ನು ಇವರು ಸಾಕಷ್ಟು ಗಮನಿಸಿದಾರ? ಅವ್ರ ಅಭಿಪ್ರಾಯ ಕೊಡ್ತಾರಾ? ಇದು ಪ್ರಶ್ನೆ. ಇಲ್ಲ, ಇವ್ರ ಉದ್ದೇಶ ಎಲ್ಲ ಪಾಲಿಸಿಗಳು, ಯಾವುದೇ ಪಾಲಿಸಿಗಳಾಗಲಿ, ಪಾಲಿಸಿಗಳನ್ನ ಎಫೆಕ್ಟಿವ್ ಮಾಡಬೇಕು. ಅದು ಸ್ಟೇಟ್ ಲೆಟ್, ಅಂದರೆ ಸೆಂಟ್ರಲ್ ಲೆಟ್ ಅಲ್ಲ, ಮೇಲಿಂದ ಸ್ಟೇಟ್ ಲೆಟ್. ಇವ್ರು ಪ್ರತಿಯೊಂದು ಪಾಲಿಸಿ ಸ್ಟೇಟಿಂದ ಹೋಗ್ಬೇಕಂದ್ರೆ ಮೇಲಿಂದ ಬರೋದಲ್ಲ, ಸೆಂಟ್ರಿಂದ ಸ್ಟೇಟಿಂದ. ಎಲ್ಲವೂ ಕೂಡ ಸ್ಟೇಟ್ ಲೆಟ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಗೆ ಸ್ಟೇಟು ಇನ್ನೂ ಮುಂದುವರೆದು ಲೋಕಲ್ ಗೌರ್ಮೆಂಟಿಂದ ಬರಬೇಕು ಅಂತ. ಸೊ ಹಾಗಾಗಿ ಆ ಸೆನ್ಸಲ್ಲಿ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಪ್ಲಾನು, ಪ್ರತಿಯೊಂದು ಪಾಲಿಸಿ ಕೂಡ ಸ್ಟೇಟ್ ಇನಿಷಿಯೇಟಿವ್ ಇಂದ ಸ್ಟೇಟ್ಗೆ ತಗೋಬೇಕಂತ. ಸೊ ಯಾಕಂದ್ರೆ ಇಂಪ್ಲಿಮೆಂಟ್ ಮಾಡೋದು ಸ್ಟೇಟ್, ಅದು ಎಫೆಕ್ಟಿವ್ ಆಗೋದ್ರೆ ಎಂತ ಮಾಡ್ತೀನಿ, ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತೀನಿ ಅಂತ. ಈಗ ಫಾರ್ ಎಕ್ಸಾಂಪಲ್, ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡ್ತಾರೆ. ತುಂಬ ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಗಳೆಲ್ಲ ಏನಾಗುತ್ತೆ ಅಂದರೆ, ಅದು ಸೆಂಟ್ರಲ್ ಡಿಕೇಟ್ ಮಾಡೋ ಪ್ರಾಜೆಕ್ಟ್ಗಳು. ಅದ್ರಲ್ಲಿ ತುಂಬ ಪ್ರಾಜೆಕ್ಟ್ಗಳು ಸ್ಟೇಟ್ಗೆ ಅಪ್ಲೈ ಆಗೋದಿಲ್ಲ. ನೀವು ಯಾಕೆ ಅಂದರೆ ಸ್ಟೇಟ್ಗೆ ಅಪ್ಲೈ ಆಗುತ್ತೋ ಇಲ್ವೋ ಅಂತ ಕೇಳೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಕೊನೆ ಪಕ್ಷ ನೀವು ಡೇಟಾ ಕೂಡ ಅಷ್ಟೇ. ನೀವು ಎಷ್ಟೋ ನೀವು ಕೊಡೋ ಆ್ಯಪ್ಗಳು, ಸೆಂಟ್ರಲ್ ಕೊಡೋ ಗೌರ್ಮೆಂಟ್ ಕೊಡೋ ಆ್ಯಪ್ನಲ್ಲಿ ಸ್ಟೇಟ್ನ ಎಷ್ಟೋ ಡೇಟಾ ಕಲೆಕ್ಟ್ ಮಾಡೋ ಅವಕಾಶಗಳೇ ಇಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಎಷ್ಟೋ ಕ್ವಶನ್ಸ್ ಇಲ್ಲವೇ ಇಲ್ಲ. ಹಾಗಾಗಿ ಯಾಕೆ ಅದನ್ನೆಲ್ಲ ಕೆಲಸ ಸ್ಟೇಟಿಗೆ ಕೊಡಬಾರ್ದು? ಏನೋ ಜಸ್ಟ್ ನೀವು ಹೇಳಿ ಸರ್ಕಾರ ಖರ್ಚು ಮಾಡಿ ಜಲ್ ಜೀವನ್ ಮಿಷನ್ ಬಂದಿದೆ ಈಗ. ಆದರೂ RO ಇದೆಯಲ್ಲ, RO ಈಸ್ ಈಕ್ವಲ್ ಟು RIP, ಅಂದರೆ ರೆಸ್ಟ್ ಇನ್ ಪೀಸ್. ಅದಿನ್ನು ಬಳಕೆ ಆಗ್ತದೆ. ಮನೆಗೆ ಅದನ್ನ ಗೊತ್ತಿಲ್ಲ ಮೇಡಮ್, ಅದು ನಿಜ. ನಮಗೆ ಪ್ರಸ್ತುತ ಯಾಕೆ ಆಗ್ತಾರೆ? ಬೇರೆ ಎಷ್ಟೊಂದು ಎಕನಾಮಿಕ್ಸ್ ಡೆವಲಪ್ಮೆಂಟ್ ಬಗ್ಗೆನೇ ಬರೆದವ್ರು ತುಂಬ ಇವ್ರದ್ದು ಯಾಕೆ ನಮ್ಗೆ ಇವತ್ತು ಇಷ್ಟು ರಿಲೆವೆಂಟ್ ಅನ್ನಿಸ್ತಾರೆ? ಇಲ್ಲ, ನಾನು ರಿಲೆವೆಂಟ್ ಅನ್ನೋ ಕಾರಣಕ್ಕಲ್ಲ. ನಾನು ಯಾವುದೇ ಪುಸ್ತಕ ತೆಗೆದು ನೋಡಿ, ಡೆವಲಪ್ಮೆಂಟ್ ಬಗ್ಗೆ ಬುಕ್ ತೆಗೆದು ನೋಡಿ, ಅದರಲ್ಲಿ ಒಂದು ವ್ಯೂ, ಒಂದು ಆ್ಯಂಗಲ್, ಒಂದು ಸಿಗುತ್ತೆ. ಇದರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಆಗಿರೋ ಅಷ್ಟು ಡಿಸ್ಕಷನ್ ಇದೆ. ಒಂದು ಕಡೆ ಸಮಾಪ ಆಗಿದೆ. ಎಲ್ಲರೂ ಕನ್ಸಿಡರ್ ಮಾಡಿ ಫುಲ್ ಹೆಚ್ಚು ಕಮ್ಮಿ ಎಷ್ಟು ಮಟ್ಟಿಗೆ ನೇಮ್ ಎನಿಬಡಿ ಅಲ್ಲಿ ಸಿಗ್ತದೆ, ಎಲ್ಲೊಂದು ರೆಫರೆನ್ಸ್ ಅಲ್ಲಿ ಇರುತ್ತೆ. ಇವನ್ ನೀವು ರೆಫರೆನ್ಸ್ ಕೊನೆ ಭಾಗ ರೆಫರೆನ್ಸ್ ನೋಡಿದ್ರೆ ನೀವು ಕೊನೆಗೆ 200 ಕೂಡ ರೆಫರೆನ್ಸ್ ನೋಡಿದ್ರೆ, ಇನ್ಕ್ಲೂಡಿಂಗ್ ಸ್ಮಾಲ್ ಸ್ಟಡೀಸ್ ಕೂಡ ಸಿಗ್ತದೆ. ಎಲ್ಲೋ ಮಾಡಿರೋ ಸರ್ ಫೀಲ್ಡ್ ವರ್ಕು ಎಲ್ಲೆಲ್ಲೋ ಮಾಡಿದ್ದೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ. ಶುಭಾಕರ್, ನಾನು ಕೇಳಿದೆ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಈ ಸರ್ಕಾರ ತನ್ನ ರಾಜಕೀಯ ಉದ್ದೇಶಗಳಿಗಾಗಿ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಮೈಸೂರಿನಲ್ಲಿ ಗ್ರೇಟರ್ ಮೈಸೂರು ಅಥಾರಿಟಿ ಅಲ್ಲ. ವಿಕೇಂದ್ರೀಕರಣದಿಂದ ಸಣ್ಣ ಸಣ್ಣ ವ್ಯವಸ್ಥೆಗಳು ಆರ್ಥಿಕವಾಗಿ ಆಗಲಿ ಬೇರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಹೆಚ್ಚು ಎಫಿಷಿಯೆಂಟ್ ಆಗಿರ್ತದೆ. ಅದು ಬಹಳ ಚೆನ್ನಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಸರ್ಕಾರ ತನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ತರಹ ಒಂದು ಸೆಂಟ್ರಲೈಸ್ಡ್ ಇದನ್ನೇ ಮತ್ತೆ ಈಗ ಆ ಕಡೆ ಹುಬ್ಳಿ ಧಾರವಾಡದವ್ರು ಡೀಸೆಂಟ್ ನಮ್ಮ ಬೇರೆ ಬೇರೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಈ ತರಹ ಇವರು ಈ ಸೆಂಟ್ರಲೈಸ್ಡ್ ಇದನ್ನು ಇವರು ತಮ್ಮ ರಾಜಕೀಯ ಉದ್ದೇಶಗಳಿಂದ ತರ್ತಾ ಇರೋದ್ರಿಂದ
ಆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಇತ್ಯಾದಿಗಳು. ಆದರೆ ಆಮೇಲೆ ಇನ್ನೊಂದು ದೊಡ್ಡ ಆಕ್ಷೇಪಣೆ ಏನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಥವಾ ಗ್ರೇಟರ್ ಇದರ ಬಗ್ಗೆ ಯಾರೂ ಪ್ರತಿಭಟನೆ ಮಾಡ್ತಿಲ್ಲ. ಇದು ಮಾಡಬೇಡಿ ಅಂತ ಯಾರು ಪ್ರತಿಭಟನೆಯನ್ನು ಮಾಡ್ತಿಲ್ಲ. ತಮ್ಮ ಅಭಿಪ್ರಾಯ ಸರ್? ಅಪೋಸಿಷನ್ ಆಲ್ಮೋಸ್ಟ್ ಪ್ರತಿಭಟನೆ ಇಲ್ವಲ್ಲ ಸರ್, ಎಲ್ಲ ಒಪ್ಕೊಂಡಿವಲ್ಲ ಸರ್. ಫಿಟ್ಟಿಂಗ್ ಮಾಡುವಾಗ ಡಾಟಾ ಪಾಯಿಂಟ್ಸ್ ದೇ ಹ್ಯಾವ್ ಡನ್ ಲೀನಿಯರ್ ಫಿಟ್ಟಿಂಗ್, ಬಟ್ the system, whether it is linear or non-linear, is not very well understandable. Like for example, mortality rate versus this or another point. You ಮಾಡಿದ್ದಾರೆ ಸರ್? Some graphs which you have shown. Sir, Is there any rationale for that? ಅದೇನಾಗಿತ್ತಲ್ವಾ 10 ಡೇಟಾ ಪಾಯಿಂಟ್ಸ್, ಅದು ನೋಡಿ ಆ ಡೇಟಾ 2021 ನಾನು ತೋರಿಸ್ತೀನಿ ನಿಮಗೆ. ದಿ authoritarian is UNICEF. UNICEF. UNICEF is the international organization take care of this mortality rate. It publishes every year ಒಂದು ರಿಪೋರ್ಟ್ನ ಮಾಡ್ತಾ ಇದೆ. ಅದ್ರ ಪ್ರಕಾರ ಇದು ತಗೊಂಡಿದ್ದಾರಿಗೆ ಇಲ್ಲವೇ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತು ಅರ್ಬನ್ಗೆ ಡಿಫರು ಆಗುತ್ತೆ ಖಂಡಿತ. ಸೊ ಅದ್ರ ಪ್ರಕಾರವಾಗಿ ಅವರೇಜ್ ಸರಾಸರಿ ತಗೊಂಡು ಮಾಡಿರ್ತೀವಿ ಪುಸ್ತಕ ಮಾಡಿದ್ದಲ್ವಾ, ಅಲ್ಲಿಂದ ಮುಂದೆ ಡೇಟಾ ಸರ್ ಯೂನಿಸೆಫ್ ಕಲೆಕ್ಟ್ ಮಾಡಿಲ್ಲ, ಯಾರು ಕಲೆಕ್ಟ್ ಮಾಡಿ ಡೇಟಾ ಇಲ್ಲ ಸರ್. ಈಗ 21 ಸಿಗುತ್ತೆ, ಡೇಟಾ 22 ಸಿಗುತ್ತೆ. ಈ ಡೇಟಾ ನಮ್ಮ ಹತ್ರ ಇಲ್ಲ. ಈ ಬುಕ್ ಬದಲು ಈ ಡೇಟಾ ಇದೆ. ಇವ್ರು ಏನು ಮಾಡ್ತಿದ್ದಾರೆ ಈ ಡೇಟಾದಲ್ಲಿ, ಇವ್ರ ಉದ್ದೇಶ ಇಷ್ಟೇ ಸರ್. ಆ ಪ್ರಶ್ನೆ ಕರವ್ ಇದೆಯಲ್ಲ ಸರ್, ಆ ಕರವ್ ಉದ್ದೇಶ ಏನಪ್ಪ ಅಂದರೆ 2 ವೇರಿಯಬಲ್ ತಗೋತಾರೆ. ಫಾರ್ ಎಕ್ಸಾಂಪಲ್ GDP ತಗೊಳ್ಳಿ. GDP ಜಾಸ್ತಿ ಆದರೆ ಅಥವಾ ಹೆಚ್ಚು ಕಮ್ಮಿ ಆದರೆ ಉಳಿದಿದ್ದು ಏನಾಗುತ್ತೆ ಅಂತ ಎಲಾಸ್ಟಿಸಿಟಿ ಲೆಕ್ಕ ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ GDP 1% ಜಾಸ್ತಿ ಆದರೆ ಉಳಿದಿದ್ದು ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಎಷ್ಟು ಕಮ್ಮಿ ಆಗುತ್ತೆ. ಹೌದು. ಸೆಪ್ಟೆಂಬರ್ ಟೈಮ್ನಲ್ಲಿ ಅಮೆರಿಕಾದ ಎಕಾನಮಿಸ್ಟ್ ಸೈಮನ್ ಕುಜ್ನೆಟ್ಸ್ ಅನ್ನೋರು ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡುವಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, GDP ಅಂತನ್ನೋದು ಕ್ವಾಂಟಿಟಿ ಆಫ್ ದಿ ಔಟ್ಪುಟ್ಟನ್ನು ಮೆಷರ್ ಮಾಡುತ್ತೆ ಹೊರತು ಕ್ವಾಲಿಟಿನ ಯಾವತ್ತೂ ಮೆಷರ್ ಮಾಡೋದಿಲ್ಲ. ಆದ್ದರಿಂದ GDPಯನ್ನು ಬಳಸಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಕ್ವಾಲಿಫಿಕೇಶನ್ ಕೊಟ್ಟು ಅದನ್ನು ಬಳಸಬೇಕೇ ಹೊರತು ನಮ್ಮ ದೇಶದಲ್ಲೂ ಕೂಡ ಇಂಥದ್ದೊಂದು ರೋಗ ಬಂದ್ಬಿಟ್ಟಿದೆ. ನಾವು ಈಗ 6ನೇ ಸ್ಥಾನದಲ್ಲಿದ್ವಿ, ಜರ್ಮನಿಗಿಂತ ಮೇಲೆ ಹೋಗಿದ್ವಿ. ಇನ್ನೊಂದು 8 ದಿವಸಕ್ಕೆ ಜಪಾನ್ಗಿಂತ ನಾವು ಮೇಲೆ ಹೋಗ್ತೀವಿ ಅಂತ ಈ ಥರ ಬರ್ತಾನೆ ಹೋಗುತ್ತೆ. ಆದರೆ ನಾವು ಜರ್ಮನಿಗಿಂತ GDPನಲ್ಲಿ ಮೇಲೆ ಹೋದ್ರೂ ಕೂಡ ಜರ್ಮನಿ ಥರ ರಸ್ತೆಗಳಿದೆಯಾ ನಮ್ಮಲ್ಲಿ, ಜರ್ಮನಿ ಥರ ಆಸ್ಪತ್ರೆಗಳಿದ್ದಾವ, ಜರ್ಮನಿ ಥರ ನಮ್ಮಲ್ಲಿ ಹೆಲ್ತ್ ಸಿಸ್ಟಮ್ ಇದೆಯಾ, ಅದು ಯಾವುದ್ರ ಬಗ್ಗೆನೂ ಸರ್ಕಾರವೂ ಮಾತಾಡೋದಿಲ್ಲ, ನಮ್ಗೆ ಯಾವ ಡೇಟಾನು ಕೂಡ ಸಿಗೋದಿಲ್ಲ. ನಾವು ಆದರೆ ಜರ್ಮನಿ ಥರ ಬಡ್ಜೆಟ್ ಮಾಡೋದು ನಮ್ಗೆ ಗೊತ್ತಿದೆ. ಆದರೆ ಇಂಪ್ಲಿಮೆಂಟೇಷನ್ ಮಾಡುವಾಗ ಆ ಒಂದು ಸರಿಯಾದ ರೀತಿಯಿಂದ ಜನಕ್ಕೆ ಮುಟ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮಗೆ ಬೇಸಿಕ್ ಇದೇ ಗೊತ್ತಾಗುತ್ತೆ. ಇವತ್ತು ಎಷ್ಟು ನಮ್ಮ ರಾಜಕೀಯ ಇವ್ರ ಕೈನಲ್ಲಿ ಅಂತ ಹೇಳ್ಬಿಟ್ಟು ಮತ್ತು ಒಂದು ಡೆಮೋಕ್ರಸಿ ಅಂತ ಹೇಳ್ಬಿಟ್ಟು ಎಲ್ಲ ರಾಜಕೀಯ ಮುಖಂಡರ ಕೈಗೆ ಅಧಿಕಾರವನ್ನು ಕೊಟ್ಟು ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಉದ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಇನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ ಔಟ್ ಆಫ್ ಟೈಮ್. ಆರ್ಥಿಕತೆಯ ಕಥೆಯನ್ನು ಇಷ್ಟು ಚೆನ್ನಾಗಿ ಟಚಿಂಗ್ ಸೆವೆರಲ್ ಆಸ್ಪೆಕ್ಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಎಜುಕೇಷನ್ ಆಲ್ ದ ವೇ ಅಪ್ ಟು ಎಲೆಕ್ಟ್ರಲ್ ಪಾಲಿಟಿಕ್ಸ್, ಆ ವೈಡ್ ಸ್ಪೆಕ್ಟ್ರಮನ್ನು ನೀವು ಬೇರೆ ಬೇರೆ ಪಾಯಿಂಟಲ್ಲಿ ಟಚ್ ಮಾಡಿದ್ರಿ. ನಿಜಕ್ಕೂ ಈ ಅರ್ಥಾತ್